ವೀಕ್ಷಕರೆಲ್ಲವೂ ನಮಸ್ಕಾರ. ಎಲ್ಲೂ ಸ್ಟೋರೀಸ್ ನ್ಯೂ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಾರ ಜೋಡಿ ನಂಬರ್ 1 ವೇದಿಕೆ ಮೇಲೆ ಒಂದು ಫೇಸ್ ಶಿವರ್ ರೌಂಡ್ ಅನ್ನುವಂಥ ರೌಂಡು ಚೆನ್ನಾಗಿ ನಡೀತಾ ಇದೆ. ಈ ಒಂದು ರೌಂಡಲ್ಲಿ ಅಗ್ನಿ ಪರೀಕ್ಷೆ ಅಂತೇಳಿ ಒಂದು ಸುತ್ತು ನಡೀತಾ ಇದೆ. ಈ ಒಂದು ಸುತ್ತಲ್ಲಿ ಜೋಡಿಗಳು ತಮ್ಮ ಒಂದು ಜೋಡಿಗೆಯಲ್ಲಿ ಪ್ರಶ್ನೆಯನ್ನು ಕೇಳ್ಕೊಂಡ್ಬಿಟ್ಟು ತಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಇಲ್ಲಿ ಬಗೆಹರಿಸ್ಕೊಳ್ಬೇಕಾಗತ್ತೆ. ನಾ ಹಿಂದಿನ ವಿಡಿಯೋದಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಸ್ ಅವ್ರ ನಡುವೆ ಏನೆಲ್ಲ ವಾದಗಳಾಯಿತು ಮತ್ತು ಬಾಳು ಬೆಳಗುಂದಿ ಮಾಲಾಸ್ ಅವ್ರ ನಡುವೆ ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ರೆ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ. ಹಾಗೆ ಗೀತಾ ಭಾರತಿ ಮತ್ತು ರಾಜರಾಮ ಅವ್ರ ನಡುವೆ ಏನೆಲ್ಲ ವಾದಗಳಾಯಿತು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಟ್ಟಿನಿ. ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ವಿಡಿಯೋ ಇದೆ, ವಿಡಿಯೋ ನೋಡ್ಕೊಂಬನ್ನಿ. ಈ ಒಂದು ವಿಡಿಯೋದಲ್ಲಿ ಜಗ್ಗಪ್ಪ ಮತ್ತು ಸುಸ್ಮಿತಾ ಅವರ ನಡುವೆ ಏನೆಲ್ಲ ವಾದಗಳಾಯಿತು ಮತ್ತು ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರೆ ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿದರೆ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅಗ್ನಿ ಪರೀಕ್ಷೆ ಅನ್ನುವಂಥ ಈ ಒಂದು ರೌಂಡಲ್ಲಿ ಜಗ್ಗಪ್ಪ ಮತ್ತು ಸುಸ್ಮಿತಾ ಅವರ ನಡುವೆ ಸ್ವಲ್ಪ ವಾದಗಳಾಗಿದೆ. ಪ್ರಶ್ನೆಯನ್ನು ಕೇಳುವಂಥ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ಜಗ್ಗಪ್ಪ ಅವರು ಸ್ವಲ್ಪ ಸಿಟ್ಟಾಗಿದ್ದಾರೆ. ಸುಸ್ಮಿತಾ ಅವರಿಗೆ ಜಗ್ಗಪ್ಪ ಅವರು ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಕಾರಣ ಇಲ್ಲದೆ ಕೋಪ ಮಾಡ್ಕೊತೀಯ ಯಾಕೆ ಅಂತ ಕೇಳ್ತಾರೆ. ನಂತರ ಸುಸ್ಮಿತಾ ಅವರು ಕೋಪ ಬರೆಸೋರಿಗೆ ಏನು ತೊಗೊಂಡು ಹೊಡಿಬೇಕಂತೇಳಿ ಕೇಳ್ತಾರೆ. ನಂತರ ಜಗ್ಗಪ್ಪ ಅವರು ಏನು ಮಾತಾಡ್ತೀರಿ ನೀವು ಅಂತೇಳಿ ಸಿಟ್ಟಾಗಿಬಿಟ್ಟು ಅವರು ಈ ಒಂದು ಚೇರಿಂದ ಮೇಲಕ್ಕೆ ಎದ್ದೇಳ್ತಾರೆ. ಅದಾದ ನಂತರ ಸುಸ್ಮಿತಾ ಅವರು ನನ್ನ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ನಂತರ ಜಗ್ಗಪ್ಪ ಅವರು ನೀನು ಎಷ್ಟು ದುಡಿತಾ ಇದ್ದೀಯೋ ನಾನು ಕೂಡ ಅಷ್ಟೇ ದುಡಿತಾ ಇದ್ದೀನಿ ಅಂತ ಹೇಳ್ತಾರೆ. ನಂತರ ಸುಸ್ಮಿತಾ ಅವರು ಕೆಲವೊಂದನ್ನು ಸೀರಿಯಸ್ ಆಗಿ ತೊಗೋಬೇಕಂತ ನನಗೆ ಅನಿಸ್ತಾ ಇದೆ ಅಂತೇಳಿ ಅವರು ಹೇಳ್ತಾರೆ. ನಂತರ ಜಗ್ಗಪ್ಪ ಅವರು ನೀನು ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀಯೋ ನಾನು ಕೂಡ ಅಷ್ಟೇ ಇಂಡಿಪೆಂಡೆಂಟ್ ಆಗಿದ್ದೀನಿ, ಒಂದೇ ಸರಿಯಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡ ಅಂತೇಳಿ. ಓಕೆ, ಇದಾದ ನಂತರ ಸುಸ್ಮಿತಾ ಅವರು ಅಷ್ಟೇನಾ ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ಬರ ನಡುವೆ ವಾದ ಮತ್ತು ಪ್ರಶ್ನೆ ಕೇಳುವಂಥದ್ದು ಇಲ್ಲಿಯೇ ಮುಗಿಸ್ತಾರೆ. ಜಗ್ಗಪ್ಪ ಮತ್ತು ಸುಸ್ಮಿತಾ ಅವರ ನಡುವೆ ಸ್ವಲ್ಪ ಈ ಒಂದು ರೌಂಡಲ್ಲಿ ಸ್ವಲ್ಪ ಜಗಳಗಳಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಕೂಡ ಜಗ್ಗಪ್ಪ ಅವರು ಸ್ವಲ್ಪ ಸಿಟ್ಟಾಗಿದ್ದಾರೆ. ಯಾಕಂದರೆ ಸುಸ್ಮಿತಾ ಅವರು ಕೇಳುವಂಥ ಒಂದು ಪ್ರಶ್ನೆಗಳು ಆ ರೀತಿಯಾಗಿದ್ದು, ಹಾಗಾಗಿ ಇಲ್ಲಿ ಸ್ವಲ್ಪ ಇವರ ನಡುವೆ ಸ್ವಲ್ಪ ಜಾಸ್ತಿ ಭಾವನಾತ್ಮಕವಾಗಿ ಕೋಪವಾಗಿಬಿಟ್ಟು ಇಬ್ಬರು ಕೂಡ ಇಲ್ಲಿ ವಾದವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಜೋಡಿಯ ಕುರಿತು ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಾಗಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.